ಹಲೋ ನಮಸ್ಕಾರ. ಕಾರ್ತಿಕ್ ಆ್ಯಸ್ ಯೂಶಲ್ ಬಂದಿದ್ದೀನಿ ಸ್ನೇಹಿತರೆ. ಸೊ ನಮ್ಮ ಚೋಟು ಮೋಟು ಜಮೀರ್ ಭಾಯ್ ಅಲಿಯಾಸ್ ವಸತಿ ಸಚಿವರು, ಕರ್ನಾಟಕ ಸರ್ಕಾರ ಅಲಿಯಾಸ್ ಡ್ಯಾಶ್ ನಂಬರ್ದು ಅಲಿಯಾಸ್ ಡ್ಯಾಶ್ ಉಣ್ಣಿದ್ರು ಡ್ಯಾಶ್ ಸವಾಸ ಮಾಡಬಾರ್ದು ಅಂತ ಜಮೀರ್ ಅಣ್ಣ ಅವರು ಪಾಪ ನಿನ್ನೆ 2 ದಿನದ ಹಿಂದೆ ಐ ಥಿಂಕ್ ಪಾಪ ಹೇಳ್ತಾನೆ ಮನುಷ್ಯ, ಸಿದ್ದರಾಮಯ್ಯನವ್ರಿಗೆ ಪಾಪ ಭಾಳ ಕಾಳಜಿ ಇರೋದ್ರಿಂದ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ನಾನು ಕುಮಾರಸ್ವಾಮಿ ಮಂತ್ರಿ ಮಂಡಲದಲ್ಲಿ ಸಚಿವ ಆಗಿದ್ದೆ, ಇಂಥದ್ದು ಮಾಡಲಿ ಅಂತ ತೋರಿಸ್ಬಿಡ್ಲಿ ಅಂತ ಹೇಳ್ತಾನೆ. ಲೋ ಅಲ್ಲ ಕಣಪ್ಪ ಅಣ್ಣ ಜಮೀರಣ್ಣ, ಅಣ್ಣ ಜಮೀರಣ್ಣ ಕೇಳಪ್ಪ ಇಲ್ಲಿ, ನಾನು ನಿಂಗೆ ಹೇಳ್ತೀನಿ ಕೇಳಿಲಿ. ಜಮೀರಣ್ಣ, ನನ್ನ ಕುಮಾರಣ್ಣ ಏನೇನು ಮಾಡಿದ್ರು ಅಂತ ನಿನ್ನ ಭಾಷೆಲ್ಲೇ ಹೇಳ್ತೀನಿ ಕೇಳ್ತಿಲಿ. ನಿಮಗೆ ಗೊತ್ತಾ ಜಮೀರಣ್ಣ, 2,500 ಕೋಟಿ ರೈತರು ಸಾಲ ಮನ್ನಾ ಮಾಡಿದ್ದಾರೆ ಗೊತ್ತಾ ನಿನಗೆ ಜಮೀರಣ್ಣ? ಲಾಟ್ರಿ ನಿಷೇಧ ಮಾಡಿದ್ದಾರೆ ಗೊತ್ತಾ ನಿನಗೆ? ಅದಾದಮೇಲೆ ಸಾರಾಯಿ ನಿಷೇಧ ಮಾಡಿದ್ದಾರೆ ಗೊತ್ತಾ ನಿನಗೆ? ಇವು 3ನ್ನ ಮಾಡಿಸ್ಬಿಡು ನಿನ್ನ ಸಿದ್ದರಾಮಯ್ಯನ ಕೈಲಿ. ಸಮಾಜವಾದಿ ಸಿದ್ದರಾಮಯ್ಯ ಅಂತಾನಲ್ಲ ನಿಮ್ಮ ಸಿದ್ದರಾಮಯ್ಯಂಗೆ ನೀನು ಹೇಳ್ಬಿಟ್ಟು ಕುಡಿತಾ ಇದನ್ನು ಬ್ಯಾನು ಮಾಡಿಸ್ಬಿಡ್ತೀಯಾ? ನೀನು ಹೇಳೋಕ್ಕೆ ಆಗುತ್ತಾ ಅವ್ರಿಗೆ? ಜಮೀರಣ್ಣ, ಕುಮಾರಣ್ಣ ಮಾಡಿರೋದು 1% ನೀವು ಮಾಡಿಲ್ಲ. ಸಿದ್ದರಾಮಯ್ಯ 2ನೇ ಬಾರಿ 25,000 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಜಮೀರಣ್ಣ. ನೀನೇನು ಕಡ್ದು ಕಟ್ಟೆ ಹಾಕಿದೆ? 1 ಮನೆ ವಿತರಣೆ ಮಾಡಿರೋದನ್ನ ತೋರಿಸು ಜಮೀರಣ್ಣ. ಹೇಳು ಜಮೀರಣ್ಣ, ನೀನು ಹೇಳು. ಯಾವ ರೀತಿ ಹೇಳಬೇಕು ಎಲ್ಲನೂ ಹೇಳು ಜಮೀರಣ್ಣ, ನೀನು ದಯಮಾಡಿ ಹೇಳು ಜಮೀರಣ್ಣ. ಕುಮಾರಣ್ಣ, ಇಡೀ ದೇಶದಲ್ಲಿ ನನ್ನ ಕುಮಾರಣ್ಣ ಗ್ರಾಮ ವಾಸ್ತವ್ಯ ಮಾಡಿದ್ದಾರೆ. ನೀನು ಮಂತ್ರಿ ಆಗಿದ್ದಲ್ಲಪ್ಪ ಕುಮಾರಣ್ಣನ ಅಂಡರಲ್ಲೇ. ಈಗ ಮಾತಾಡು, ಈಗ ಹೇಳು ಜಮೀರಣ್ಣ. ನಾವು ಹೇಳ್ತಾ ಇದ್ದೀವಿ, ಈಗ ನೀನು ಹೇಳು. 1,100 ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ದಾರೆ. ಫಾರ್ ಎ ಮೋಸ್ಟ್ ಟೈಮ್ ನಿನ್ನ ರಾಮನಗರದಲ್ಲಿ ನಿನ್ನ ಮುಸಲ್ಮಾನ್ ಬಂಧುಗಳು ಇದ್ದಾರಲ್ಲ, ಅವರ ಹಿತನ ಕಾಪಾಡೋದಕ್ಕೋಸ್ಕರ ಅದನ್ನ ಜಿಲ್ಲೆನ ಮಾಡಿದ್ದಾರೆ ಜಮೀರಣ್ಣ. ಹೌದು ಜಮೀರಣ್ಣ, ನಾವು ಏನು ಮಾಡಿಲ್ಲ. ಸಿದ್ದರಾಮಯ್ಯನೇ 5 ಭಾಗ್ಯಗಳನ್ನ ಕೊಟ್ಟಿದ್ದಾರೆ ಜಮೀರಣ್ಣ. ಜಮೀರಣ್ಣ, 16 ಇಂಜಿನಿಯರಿಂಗ್ ಕಾಲೇಜು, ಭಾಗ್ಯಲಕ್ಷ್ಮಿ ಯೋಜನೆನ ಯಾರನ್ನ ತಂದಿದ್ದು ಜಮೀರಣ್ಣ? ಜಮೀರಣ್ಣ, ರೈತರಿಗೆ, ದಲಿತರಿಗೆ ಎಲ್ಲರಿಗೂ ನನ್ನ ಕುಮಾರಸ್ವಾಮಿ ಮಾಡಿದ್ದಾರೆ. ನೀನು ಜಾತಿ ಮಾಡ್ಕೊಂಡು ಸಿದ್ದರಾಮಯ್ಯನ ಥರ ಪಾಪ ಅದನ್ನು ಹೇಳಿದೆ ಜಮೀರಣ್ಣ, ಜಾತಿ ಮಾಡಿದ್ರೆ ಉದ್ಧಾರ ಆದದ ಅಂತ. ನೀನು ಚನ್ನಪಟ್ಟಣದಲ್ಲಿ ಏನಪ್ಪ ಹೇಳಿದೆ ಜಮೀರಣ್ಣ? ಏನು ಹೇಳಿದೆ ಹೇಳು, ನೆನೆಸ್ಕೊ. ಅಲ್ಲಿ ಹೇಳಿದ್ದನ್ನು ಹೇಳಿದೆ, ನಾನು ನೆನೆಸ್ಕೊ ನೀನು. ಸೊ ಸ್ನೇಹಿತರೆ, ಇದನ್ನು ಕಾಮಿಡಿಗೋಸ್ಕರ ಮಾಡಿದೆ, ನನಗೂ ಏನಿಲ್ಲ. ಜಮೀರ್ ಭಾಯ್ ಹೇಳ್ತೀನಿ ಕೇಳಿ. ಕುಮಾರಣ್ಣವರು ಸಾಲ ಮನ್ನಾ, ರೈತರಿಗೆ ಗ್ರಾಮ ವಾಸ್ತವ್ಯ ಆಯಿತಾ, ಅಂಗವಿಕಲರಿಗೆ ಮಶಾಸನ, ವಿಧವೆಯರಿಗೆ ಮಶಾಸನ, ಅದಾದ ನಂತರದಲ್ಲಿ ಸಾರಾಯಿ ನಿಷೇಧ, ಲಾಟ್ರಿ ನಿಷೇಧ, ಮಕ್ಕಳು ಹಾಳು ಬಿದ್ದೋಗ್ಬಾರ್ದು ಅಂದ್ಬಿಟ್ಟು ನಿಮ್ಮ ಥರ ಸಿದ್ದರಾಮಯ್ಯ ಕುಡುಕರಿಗೆ ಸಪೋರ್ಟ್ ಮಾಡ್ಕೊಂಡು ಕುಡುಕರ ರಾಮಯ್ಯ ಸರ್ಕಾರ ಮಾಡ್ದಂಗಲ್ಲ. ಗೊತ್ತಾಯ್ತೇನಪ್ಪ ಜಮೀರಣ್ಣ? ನಿನ್ನ ಥರ ಸ್ಟ್ಯಾಂಪ್ ಡ್ಯೂಟಿನ ಎತ್ಸಲಿಲ್ಲ ಕುಮಾರಣ್ಣ. ಗೊತ್ತಾಯ್ತೇನಪ್ಪ ಜಮೀರಣ್ಣ? ನನಗೆ GST ದುಡ್ಡು ಕೊಡಿ, GST ದುಡ್ಡು ಕೊಡಿ ಅಂತ ಬರ್ಗೆಟ್ಟೋಗಿರೋಂಗೆ ನಾವು ಹೋಗಿ ನಿಲ್ಲಿಲ್ಲ ಜಮೀರಣ್ಣ. ಮೋರ್ ಓವರ್ ಇನ್ನೊಂದು ಹೇಳ್ತೀನಿ ಕೇಳು ಜಮೀರ್ ಭಾಯ್, ಇದನ್ನು ಮನಸ್ಸಲ್ಲಿ ಇಟ್ಕೋ. ಕುಮಾರಣ್ಣ ಮುಖ್ಯಮಂತ್ರಿ ಆದಷ್ಟು ದಿನವೂ ಒಂದು ಕೋಮುಗಲಭೆನೂ ಮಾಡಲಿಲ್ಲ. ತಾಕತ್ತಿದೆಯಾ ನಿನಗೆ? ಅದು BJP ಸರ್ಕಾರದಲ್ಲಾಗಿರ್ಬೋದು, ನಿನ್ನ ಜಾತಿ ರಾಮಯ್ಯ ಅಲಿಯಾಸ್ ಸಮಾಜವಾದಿ ಅಲಿಯಾಸ್ ಕುರುಬರಾಮಯ್ಯ ಅಲಿಯಾಸ್ ದಲಿತ ರಾಮಯ್ಯನ ಸರ್ಕಾರದಲ್ಲಿ ಎಷ್ಟು ಕೋಮುವಾದಿಗಳಾಗಿದೆ ಅದನ್ನ ನೆನಪಲ್ಲಿ ಇಟ್ಕೊಳಪ್ಪ. ಜಮೀರಣ್ಣ, ನೀನು ತುಟುಕ್ ಬಿಟ್ಟು ಹಂಚಲಿಲ್ಲ ಏನು? ಇದು ಹಲಾಲು ಹಿಜಾಬು ಆಯಿತಾ? ಇದೇ ನನ್ನ ಕುಮಾರಸ್ವಾಮಿ ಮಾವು ವಿಷಯ ಬಂದಾಗ BJP ಅವ್ರಿಗೆ ಈ ಪೋಲಿಗಳು ಬಂದು ತಗೊಂಡೋದ್ರೇನೆ ಅಂತ ಧೈರ್ಯವಾಗಿ ಹೇಳ್ದಂಥ ಗಂಡಸ್ತನ ಇರೋವಂಥ ಗಂಡು ಮಗ ನೀನು ಮಾತಾಡ್ದ ನೀನು? ಓಟ್ ಮಾತ್ರ ಹಾಕಿಸ್ಕೊಂಡಿದ್ಯಲ್ಲಪ್ಪ. ಹಿಜಾಬ್ ಬಗ್ಗೆ ನೀನು ಮಾತಾಡಿರೋದನ್ನು ತೋರಿಸು ಆಯಿತಾ? ಹಲಾಲ್ ಬಗ್ಗೆ ನೀನು ಮಾತಾಡಿರೋದನ್ನು ತೋರಿಸು. ಓಟ್ ಹಾಕೋದಿಲ್ಲ ಅಂದ್ಬಿಟ್ಟು ನಿಮ್ಮ ಶಿವಕುಮಾರ್ ಅವರು ಹೇಳಿದ್ರು ಅಂತ ನೀನು ಬಾಯಿ ಮುಚ್ಕೊಂಡು ಮುಂದೆ ಹಿಂದೆ ಎಲ್ಲ ಮುಚ್ಕೊಂಡಿದ್ರಲ್ಲ, ಅವಾಗ ಮಾತಾಡಿದ್ದು ನನ್ನ ಮುಸಲ್ಮಾನ್ ಬಂಧುಗಳ ಕುಮಾರಸ್ವಾಮಿನೇ ಹೊರತು ನೀವು ಯಾರೂ ಅಲ್ಲ. ಪಾಪ ಅವ್ರಿಗೆ ನಿಯತ್ತಿಲ್ಲ, ಓಟ್ ಹಾಕಿಲ್ಲ, ಇರಲಿ. ವಿ ಆರ್ ನಾಟ್ ಲೀಸ್ಟ್ ಬಾದರ್ಡ್. ನಾವು ಸಮಾಜಕ್ಕೋಸ್ಕರ ಬದುಕುವಂಥವ್ರು. ಇನ್ನೂ ಏನೇನು ಬೇಕು ನನಗೆ ಹೇಳು, ಡೀಟೇಲ್ಸ್ ಹೇಳು. ನೀನು ಇನ್ನೂ ಪಾಪ ಯಕಶ್ಚಿತ್ ಮಂತ್ರಿ ನೀನು. ನಿನಗೇನು ಒಂದು ಗೊತ್ತಿರೋ ಒಂದು ಗೊತ್ತಿಲ್ಲ. ಅಲ್ಲಿ ಹೋಗ್ಬಿಟ್ಟು ಹೇಳ್ದಂಗೆ ಮಾಡ್ದಂಗೆ ಅಲ್ಲಿ ಅದು ಇದು ಅಂತ ಹೇಳ್ದಂಗೆ ಅಲ್ಲ ಆಯಿತಾ? ನಿನಗೆ ತಾಕತ್ತಿದ್ದರೆ ರೈತರ ಸಾಲನ ಮನ್ನಾ ಮಾಡಿಸು. ಇನ್ನು ಸಿದ್ದರಾಮಯ್ಯಂಗೆ ಹೇಳ್ಬಿಟ್ಟು
ಲೆಕ್ಕದ ರಾಮಯ್ಯನವ್ರಿಗೆ ಹೇಳ್ಬಿಟ್ಟು ಸಾಲ ಮನ್ನಾ ಮಾಡಿಸು. ಸೊ ಇದು ಇವತ್ತಿನ ವಿಶೇಷ ಸ್ನೇಹಿತರೆ, ನಮಸ್ಕಾರ.